ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಇವತ್ತು ನಾವು ದಿನನಿತ್ಯ ಬಳಸುವ ಪೇಪರ್ ನೋಟ್ಗಳು ಹೇಗೆ ಶುರುವಾದವು ಎಂದು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ದೇಶದಲ್ಲಿ ಕಾಗದದ ಹಣದ ಇತಿಹಾಸ ಇಂದಿನದ್ದಲ್ಲ. ಇದು ನೂರಾರು ವರ್ಷಗಳಷ್ಟು ಹಳೆಯದು. ಪೇಪರ್ ನೋಟ್ಗಳು ಬರುವ ಮುನ್ನ ಭಾರತದಲ್ಲಿ ಕೇವಲ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳಿದ್ದವು. ರಾಜರ ಕಾಲದಲ್ಲಿ ಯಾವುದೇ ವ್ಯಾಪಾರ ಮಾಡಬೇಕಾದರೂ ನಾಣ್ಯಗಳನ್ನೇ ಕೊಡಬೇಕಾಗುತ್ತಿತ್ತು. ಆದರೆ ನಾಣ್ಯಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವುದು ತುಂಬಾ ಕಷ್ಟವಾಗಿತ್ತು. ಭಾರಿ ತೂಕದ ನಾಣ್ಯಗಳ ಚೀಲಗಳನ್ನು ಹೊತ್ತು ಸಾಗುವಾಗ ಕಳ್ಳರ ಭಯವು ಕಾಡುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಹುಟ್ಟಿಕೊಂಡಿದ್ದೇ ಭಾರತದ ಮೊದಲ ಪೇಪರ್ ಕರೆನ್ಸಿ. ಭಾರತದಲ್ಲಿ ಮೊದಲ ಬಾರಿಗೆ ಪೇಪರ್ ನೋಟು ಪರಿಚಯವಾಗಿದ್ದು 18ನೇ ಶತಮಾನದಲ್ಲಿ. ಕರೆಕ್ಟ್ ಆಗಿ ಹೇಳಬೇಕೆಂದರೆ 1770ರಲ್ಲಿ ಭಾರತದ ಮೊದಲ ನೋಟು ಪ್ರಿಂಟ್ ಆಯಿತು. ಈ ಮೊದಲ ನೋಟನ್ನು ಮುದ್ರಿಸಿದ್ದು ಯಾವುದೇ ಸರ್ಕಾರವಲ್ಲ, ಬದಲಿಗೆ ಒಂದು ಖಾಸಗಿ ಬ್ಯಾಂಕ್. ಆ ಬ್ಯಾಂಕ್ನ ಹೆಸರು ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದು ಅಂದಿನ ಕಲ್ಕತ್ತಾದಲ್ಲಿ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಆರಂಭವಾದ ಬ್ಯಾಂಕ್. ಈ ಬ್ಯಾಂಕ್ ನಾಣ್ಯಗಳ ತೂಕದ ಸಮಸ್ಯೆಯನ್ನು ತಪ್ಪಿಸಲು ಕಾಗದದ ನೋಟುಗಳನ್ನು ಮಾರುಕಟ್ಟೆಗೆ ಬಿಟ್ಟಿತು. ಆರಂಭದಲ್ಲಿ ಇವರು ಪ್ರಿಂಟ್ ಮಾಡಿದ ಅತ್ಯಂತ ಕನಿಷ್ಠ ಮುಖಬೆಲೆಯ ನೋಟು 4 ಸಿಕ್ಕ ರೂಪಾಯಿ. ಅಂದರೆ ಇತಿಹಾಸದ ಆ ಮೊದಲ ನೋಟಿನ ಮೌಲ್ಯ ಕೇವಲ 4 ರೂಪಾಯಿ ಆಗಿತ್ತು. ಇದರ ಜೊತೆಗೆ ಅವರು 10, 16, 20, 50 ಮತ್ತು 100 ರೂಪಾಯಿಗಳ ನೋಟುಗಳನ್ನು ಕೂಡ ತಂದರು. ಈ ನೋಟುಗಳು ಇಂದಿನ ನೋಟುಗಳಂತೆ ಇರಲಿಲ್ಲ. ಇವುಗಳನ್ನು ಕೈಯಿಂದಲೇ ಮಾಡಲಾಗುತ್ತಿತ್ತು. ಒಂದು ಬಿಳಿ ಕಾಗದದ ಮೇಲೆ ಬ್ಯಾಂಕಿನ ಸೀಲು, ಸಹಿ ಮತ್ತು ಮುಖಬೆಲೆಯನ್ನು ಮುದ್ರಿಸಲಾಗುತ್ತಿತ್ತು. ಅಂದಿನ ಕಾಲಕ್ಕೆ ಇದು ಜನರಿಗೆ ತುಂಬಾನೇ ಹೊಸ ಮತ್ತು ಅಚ್ಚರಿಯ ವಿಷಯವಾಗಿತ್ತು. ಆದರೆ ಈ ಖಾಸಗಿ ಬ್ಯಾಂಕಿನ ನೋಟುಗಳಿಗೆ ಇಡೀ ದೇಶಾದ್ಯಂತ ಮಾನ್ಯತೆ ಇರಲಿಲ್ಲ. ಕಲ್ಕತ್ತಾ ಮತ್ತು ಅದರ ಸುತ್ತಮುತ್ತಲಿನ ವ್ಯಾಪಾರಿಗಳು ಮಾತ್ರ ಈ ನೋಟುಗಳನ್ನು ಒಪ್ಪಿಕೊಳ್ಳುತ್ತಿದ್ದರು. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಯಶಸ್ವಿಯಾದದ್ದನ್ನು ನೋಡಿ ಇತರೆ ಖಾಸಗಿ ಬ್ಯಾಂಕುಗಳು ಮುಂದೆ ಬಂದವು. ನಂತರದ ದಿನಗಳಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಬಾಂಬೆ ಕೂಡ ನೋಟುಗಳನ್ನು ಮುದ್ರಿಸಿದವು. ಇವುಗಳನ್ನು ಇತಿಹಾಸದಲ್ಲಿ ಪ್ರೆಸಿಡೆನ್ಸಿ ಬ್ಯಾಂಕ್ ನೋಟುಗಳು ಎಂದು ಕರೆಯಲಾಗುತ್ತದೆ. ಆದರೆ ಖಾಸಗಿ ಬ್ಯಾಂಕುಗಳು ನೋಟ್ ಮುದ್ರಿಸುವುದರಲ್ಲಿ ಒಂದು ರಿಸ್ಕ್ ಇತ್ತು. ಯಾವುದೇ ಬ್ಯಾಂಕ್ ದಿವಾಳಿಯಾದರೆ ಆ ನೋಟುಗಳು ಕೇವಲ ಕಾಗದದ ತುಂಡಾಗುತ್ತಿದ್ದವು. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಕೂಡ ನಂತರದ ವರ್ಷಗಳಲ್ಲಿ ಮುಚ್ಚಿ ಹೋಯಿತು. ಇದರಿಂದಾಗಿ ಜನರಿಗೆ ಖಾಸಗಿ ಬ್ಯಾಂಕುಗಳ ಪೇಪರ್ ನೋಟುಗಳ ಮೇಲಿನ ನಂಬಿಕೆ ಕಡಿಮೆ ಆಯಿತು. ಆಗ ಇಡೀ ದೇಶಕ್ಕೆ ಒಂದೇ ರೀತಿಯ ಸುರಕ್ಷಿತವಾದ ನೋಟು ಬೇಕು ಎಂಬ ಅವಶ್ಯಕತೆ ಎದುರಾಯಿತು. ಈ ಪರಿಸ್ಥಿತಿಯನ್ನು ಬಳಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿತು. ಬ್ರಿಟಿಷ್ ಸರ್ಕಾರವು ಖಾಸಗಿ ಬ್ಯಾಂಕುಗಳ ನೋಟು ಮುದ್ರಣದ ಅಧಿಕಾರವನ್ನು ಕಿತ್ತುಕೊಳ್ಳಲು ನಿರ್ಧರಿಸಿತು. ಇದಕ್ಕಾಗಿ ಅವರು 1861ರಲ್ಲಿ ಒಂದು ಐತಿಹಾಸಿಕ ಕಾನೂನನ್ನು ಜಾರಿಗೆ ತಂದರು. ಆ ಕಾನೂನೇ ಪೇಪರ್ ಕರೆನ್ಸಿ ಆಕ್ಟ್ ಆಫ್ 1861. ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ನೋಟು ಮುದ್ರಿಸುವ ಸಂಪೂರ್ಣ ಹಕ್ಕು ಸರ್ಕಾರದ ಪಾಲಾಯಿತು. ಹಾಗಾಗಿ ಭಾರತದಲ್ಲಿ ಅಧಿಕೃತವಾಗಿ ಮೊದಲ ಸರ್ಕಾರಿ ಪೇಪರ್ ಕರೆನ್ಸಿ ಬಂದಿದ್ದು 1861ರಲ್ಲಿ. ಬ್ರಿಟಿಷ್ ಭಾರತದ ಸರ್ಕಾರ ಮೊದಲ ಬಾರಿಗೆ ಬಿಡುಗಡೆ ಮಾಡಿದ ಕನಿಷ್ಠ ನೋಟು 10 ರೂಪಾಯಿ. ಆ 10 ರೂಪಾಯಿಯ ನೋಟಿನ ಮೇಲಿನ ಬ್ರಿಟನ್ನ ವಿಕ್ಟೋರಿಯಾ ರಾಣಿಯ ಚಿತ್ರವಿತ್ತು. ಆ ನೋಟುಗಳನ್ನು ಕೇವಲ ಒಂದು ಕಡೆ ಮಾತ್ರ ಪ್ರಿಂಟ್ ಮಾಡಲಾಗುತ್ತಿತ್ತು. ಸುರಕ್ಷತೆಗಾಗಿ ಆ ಕಾಲದಲ್ಲೇ ನೋಟಿನ ಮೇಲೆ ವಾಟರ್ ಮಾರ್ಕ್ ತಂತ್ರಜ್ಞಾನ ಬಳಸಲಾಗಿತ್ತು. ಈ ಸರ್ಕಾರಿ ನೋಟುಗಳಿಗೆ ಇಡೀ ದೇಶದಾದ್ಯಂತ ಕಾನೂನುಬದ್ಧ ಮಾನ್ಯತೆ ಸಿಕ್ಕಿತು. ಅಂದಿನಿಂದ ಜನರು ನಾಣ್ಯಗಳ ಬದಲಿಗೆ ಪೇಪರ್ ನೋಟುಗಳನ್ನು ಧೈರ್ಯವಾಗಿ ಬಳಸಲು ಆರಂಭಿಸಿದರು. ಆದರೆ ಒಂದು ಮಜವಾದ ವಿಷಯವೆಂದರೆ ಆಗ ಇನ್ನೂ 1 ರೂಪಾಯಿ ನೋಟು ಹುಟ್ಟೇ ಇರಲಿಲ್ಲ. ಹೌದು, ನಾವು ಇಂದು ನೋಡುವ 1 ರೂಪಾಯಿಯ ಪೇಪರ್ ನೋಟು ಬಂದಿದ್ದು ಬಹಳ ತಡವಾಗಿ. 1917ರಲ್ಲಿ ಮೊದಲ ಮಹಾಯುದ್ಧ ನಡೆಯುತ್ತಿದ್ದ ಸಮಯವದು. ಯುದ್ಧದ ಕಾರಣದಿಂದಾಗಿ ದೇಶದಲ್ಲಿ ಬೆಳ್ಳಿ ನಾಣ್ಯಗಳ ತೀವ್ರ ಕೊರತೆ ಉಂಟಾಯಿತು. ಆಗ ಅನಿವಾರ್ಯವಾಗಿ ಬ್ರಿಟಿಷ್ ಸರ್ಕಾರ ಮೊದಲ ಬಾರಿಗೆ 1 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿತು. ಈ 1 ರೂಪಾಯಿ ನೋಟಿನ ಮೇಲೆ ಬ್ರಿಟನ್ ರಾಜ ಜಾರ್ಜ್ 5ನೇಯವನ ಚಿತ್ರವಿತ್ತು. ಅಲ್ಲಿಯವರೆಗೂ ಭಾರತದ ಕರೆನ್ಸಿಯನ್ನು ಬ್ರಿಟಿಷ್ ಸರ್ಕಾರವೇ ನೇರವಾಗಿ ನಿಯಂತ್ರಿಸುತ್ತಿತ್ತು. ಆದರೆ ದೇಶದ ಆರ್ಥಿಕತೆ ದೊಡ್ಡದಾಗುತ್ತಿದ್ದಂತೆ ಒಂದು ಕೇಂದ್ರೀಯ ಬ್ಯಾಂಕ್ನ ಅಗತ್ಯ ಬಿತ್ತು. ಇದಕ್ಕಾಗಿಯೇ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಸ್ಥಾಪನೆಯಾಯಿತು. RBI ಸ್ಥಾಪನೆಯಾದ ನಂತರ ನೋಟು ಮುದ್ರಿಸುವ ಜವಾಬ್ದಾರಿ ಅದರ ಕೈಗೆ ಬಂತು. RBI ತನ್ನದೇ ಆದ ನೋಟುಗಳನ್ನು ಮುದ್ರಿಸಲು ಆರಂಭಿಸಿದ್ದು 1938ರಲ್ಲಿ. RBI ಮೊದಲ ಬಾರಿಗೆ ಪ್ರಿಂಟ್ ಮಾಡಿದ ನೋಟು 5 ರೂಪಾಯಿ ಮುಖಬೆಲೆಯದ್ದು.
ಈ 5 ರೂಪಾಯಿಯ ನೋಟಿನ ಮೇಲೆ ರಾಜ ಜಾರ್ಜ್ 6ನೇಯವನ ಫೋಟೋ ಇತ್ತು. ಇದೇ ವರ್ಷ RBI 10, 100, 1000 ಮತ್ತು 10,000 ರೂಪಾಯಿಗಳ ನೋಟನ್ನು ತಂದಿತು. ಅಂದರೆ ಬ್ರಿಟಿಷರ ಕಾಲದಲ್ಲೇ ನಮ್ಮ ದೇಶದ ಕರೆನ್ಸಿ ವ್ಯವಸ್ಥೆ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಆದರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಎಲ್ಲವೂ ಬದಲಾಯಿತು. ಸ್ವತಂತ್ರ ಭಾರತದ ಮೊದಲ ನೋಟು ಹೇಗಿರಬೇಕು ಎಂಬ ಚರ್ಚೆ ಜೋರಾಗಿ ನಡೆಯಿತು. ಬ್ರಿಟಿಷ್ ರಾಜನ ಚಿತ್ರವನ್ನು ತೆಗೆದು ನಮ್ಮ ದೇಶದ ಹೆಮ್ಮೆಯ ಸಂಕೇತವನ್ನು ನೀಡಲು ನಿರ್ಧರಿಸಲಾಯಿತು. ಅದರಂತೆ 1949ರಲ್ಲಿ ಸ್ವತಂತ್ರ ಭಾರತದ ಮೊದಲನೇ 1 ರೂಪಾಯಿ ನೋಟು ಬಿಡುಗಡೆಯಾಯಿತು. ಈ ಹೊಸ ನೋಟಿನ ಮೇಲೆ ಬ್ರಿಟಿಷ್ ರಾಜನ ಬದಲಿಗೆ ನಮ್ಮ ಅಶೋಕ ಸ್ತಂಭದ ಸಿಂಹದ ಲಾಂಛನ ಬಂತು. ಇದು ಭಾರತೀಯ ಕರೆನ್ಸಿ ಇತಿಹಾಸದ ಅತ್ಯಂತ ಹೆಮ್ಮೆಯ ಕ್ಷಣವಾಗಿತ್ತು. ತದನಂತರದ ವರ್ಷಗಳಲ್ಲಿ ಗಾಂಧೀಜಿಯವರ ಚಿತ್ರ ನೋಟುಗಳ ಮೇಲೆ ಹೇಗೆ ಬಂತು ಗೊತ್ತಾ? ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಚಿತ್ರ ನೋಟಿನ ಮೇಲೆ ಬಂದಿದ್ದು 1969ರಲ್ಲಿ. ಗಾಂಧೀಜಿಯವರ 100ನೇ ಜನ್ಮದಿನದ ನೆನಪಿಗಾಗಿ RBI ಒಂದು ವಿಶೇಷ ನೋಟು ತಂದಿತು. ಆ ನೋಟಿನಲ್ಲಿ ಗಾಂಧೀಜಿಯವರು ತಮ್ಮ ಆಶ್ರಮದ ಹಿನ್ನೆಲೆಯಲ್ಲಿ ಕುಳಿತಿರುವ ಚಿತ್ರವಿತ್ತು. ಆದರೆ ಅದು ಕೇವಲ ಒಂದು ನೆನಪಿನ ನೋಟು ಮಾತ್ರ ಆಗಿತ್ತು. ನಾವು ಇಂದು ನೋಡುವ ಗಾಂಧೀಜಿಯವರ ನಗುತ್ತಿರುವ ಫೋಟೋದ ಸರಣಿ ಬಂದಿದ್ದು 1996ರಲ್ಲಿ. RBI ಇದಕ್ಕೆ ಮಹಾತ್ಮ ಗಾಂಧಿ ಸಿರೀಸ್ ಎಂಬ ಹೆಸರನ್ನೇ ಇಟ್ಟಿತು. ಅಂದಿನಿಂದ ಇಂದಿನವರೆಗೂ ಭಾರತದ ಎಲ್ಲಾ ನೋಟುಗಳ ಮೇಲೆ ಗಾಂಧೀಜಿಯವರ ಚಿತ್ರವೇ ರಾಜನಂತೆ ಇದೆ. 1770ರ ಕಲ್ಕತ್ತಾದ ಆ ಬಿಳಿ ಕಾಗದದ ನೋಟಿನಿಂದ ಶುರುವಾದ ಜರ್ನಿ ಇವತ್ತು ಎಲ್ಲಿಗೆ ಬಂದಿದೆ ನೋಡಿ. ಕಾಲ ಬದಲಾದಂತೆ ನೋಟುಗಳ ಸೈಜು, ಬಣ್ಣ ಮತ್ತು ಭದ್ರತಾ ವೈಶಿಷ್ಟ್ಯಗಳು ಸಂಪೂರ್ಣ ಬದಲಾಗಿವೆ. ಕಳ್ಳ ನೋಟುಗಳನ್ನು ತಡೆಯಲು ಇಂದು ನೋಟುಗಳಲ್ಲಿ ಅತ್ಯಾಧುನಿಕ ಸೆಕ್ಯೂರಿಟಿ ಥ್ರೆಡ್ಗಳನ್ನು ಬಳಸಲಾಗುತ್ತದೆ. ಇಂದು ನಮ್ಮ ಕೈಯಲ್ಲಿರುವ ನೋಟುಗಳು ಕೇವಲ ಕಾಗದದ ತುಂಡುಗಳಲ್ಲ. ಅವುಗಳ ಹಿಂದೆ ಭಾರತದ 100 ವರ್ಷಗಳ ಆರ್ಥಿಕ ಮತ್ತು ರಾಜಕೀಯ ಇತಿಹಾಸ ಅಡಗಿದೆ. ಖಾಸಗಿ ಬ್ಯಾಂಕ್ನಿಂದ ಶುರುವಾಗಿ RBI ವರೆಗೆ ಬಂದ ಈ ಇತಿಹಾಸ ನಿಜಕ್ಕೂ ರೋಚಕವಾಗಿದೆ. ಭಾರತದ ಮೊದಲ ಪೇಪರ್ ಕರೆನ್ಸಿಯ ಈ ಕತೆ ನಿಮಗೂ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಈ ಇಂಟ್ರೆಸ್ಟಿಂಗ್ ಇತಿಹಾಸದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇಂತಹದೇ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.